ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಯುವನಿಧಿ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೂ ಕೂಡ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಅಪ್ಡೇಟ್ ಅಂತ. ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ ಯುವನಿಧಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನು ಪ್ರಾಬ್ಲಮ್ಮು ಮತ್ತು ಅದಕ್ಕೇನು ಸೊಲ್ಯೂಷನ್ನು, ಯಾವ ಸೆಲ್ಫ್ ಡಿಕ್ಲರೇಷನ್ನು ಕೊಡೋಗೆ ಪ್ರಾಬ್ಲಮ್ ಬರ್ತಾ ಇದೆಯಾ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಮತ್ತು ಆಧಾರ್ ಕಾರ್ಡ್ ಫೇಚ್ ಆಗ್ತಿಲ್ಲ, ಡೀಟೇಲ್ಸ್ ಬರ್ತಾ ಇಲ್ಲ, ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತೀನಿ. ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಸಪೋರ್ಟ್ ಸಿಕ್ಕಾಗುತ್ತೆ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಅನ್ಕೊತೀನಿ. ಏನು ಅಪ್ಡೇಟ್ ಅಂತ ನೋಡೋಣ ಬನ್ನಿ. ಎಲ್ಲರದು ಸೆಲ್ಫ್ ಡಿಕ್ಲರೇಷನ್ ಬಿಟ್ಟಿದ್ದಾರೆ ಆಲ್ರೆಡಿ. ಆಗಸ್ಟಲ್ಲಿ ಬಿಟ್ಟಿದ್ದಾರೆ. ನೀವು 3 ತಿಂಗಳದ್ದು ಒಂದು ಬಾರಿ ಸೆಲ್ಫ್ ಡಿಕ್ಲರೇಷನ್ ಬಿಟ್ಟಿದ್ದಾರೆ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಅಮೌಂಟ್ ಬರಲ್ಲ. ನೀವು ಇವಾಗ ಆಲ್ರೆಡಿ 100% ಒಳಗೆ ಒಂದು 90% ಎಲ್ಲ ಜನ ಸೆಲ್ಫ್ ಡಿಕ್ಲರೇಷನ್ ಯಾರೂ ಕೊಟ್ಟಿಲ್ಲ. 10% ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ ಬಹುಶಃ. ಆಲ್ಮೋಸ್ಟ್ ಆಲ್ ಜನ ಯಾರೂ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಿಲ್ಲ. ಎಲ್ಲರದು ಒಂದೇ ಪ್ರಾಬ್ಲಮ್ಮು, ಆಧಾರ್ ಕಾರ್ಡ್ ಫೇಚ್ ಆಗ್ತಿಲ್ಲ. ಬರೀ ಆಧಾರ್ ಕಾರ್ಡ್ದೇ ಪ್ರಾಬ್ಲಮ್ಮು, ಆಧಾರ್ ಕಾರ್ಡ್ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಇದೇ ಥರ ಪ್ರಾಬ್ಲಮ್ಮು ಆಗ್ತಾಯಿದೆ. ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡಿದಿರಿ. ತುಂಬ ಜನ ಕಮೆಂಟ್ ಮಾಡಿದಿರಿ ಮೊನ್ನೆ ವಿಡಿಯೋಕ್ಕೆ 2 ಡೇಸ್ ಹಿಂದೆ. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಸರ್ವರ್ ಓಪನ್ ಆಗಿದೆ. ಎಲ್ಲ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಎಲ್ಲನೂ ಈಗ ನಾನು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಂತ ನೋಡಿದೆ. ಆದರೆ ನಂದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡಿಕ್ಲರೇಷನ್ ಆಲ್ರೆಡಿ ಕೊಟ್ಟಿದ್ದಾಯಿತು. ಅದಕ್ಕೋಸ್ಕರ ನೀವು ಕೂಡ ಕೊಡಿ, ಮತ್ತು ಜಲ್ದಿ ಬೇಗ ಹೋಗಿ ಕೊಡಿ. ಮತ್ತು ಅದೇ ಥರ ಆಗಬಾರ್ದು. ಈಗೆಲ್ಲ ಸರ್ವರ್ ಓಪನ್ ಆಗಿದೆ, ಎಲ್ಲನೂ ಆಗಿದೆ. ನೀವು ಕೊಡಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡು ಸೆಲ್ಫ್ ಡಿಕ್ಲರೇಷನ್ ಕೊಡದೆ ಇರೋರಿದ್ದರೆ ಅವರಿಗೂ ಹೇಳಿ. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಏನಕ್ಕಪ್ಪ ಅಂದರೆ ಅವ್ರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ಮಾತ್ರ ಅವರಿಗೆ ಗೊತ್ತಾಗೋದು ನೀವು ಅನ್ಎಂಪ್ಲಾಯ್ಡು, ನಿಮಗೆ ಅಮೌಂಟ್ ಬೇಕಾಗಿದೆ ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ತುಂಬ ಅವಶ್ಯಕವಾಗಿರುತ್ತೆ. ಅದಕ್ಕೋಸ್ಕರ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಮತ್ತು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಯಾಕೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲಪ್ಪ ಅಂದರೆ ನೀವು ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ಅದಕ್ಕೋಸ್ಕರ ಅಂತ ಒಂದು ಸೆಪ್ರೇಟು ಡೆಮೋ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನನಗೆ ಬರ್ತಾ ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಕೊಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮಗೋಸ್ಕರ ಒಂದು ಡೆಮೋ ವಿಡಿಯೋ ಮಾಡಿ ಹಾಕ್ತೀನಿ. ಲೈವ್ ಆಗಿ ಇರೋದು ಒಂದು ಡೆಮೋ ವಿಡಿಯೋ, ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಡೆಮೋ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋನ ನಿಮ್ಮೆಲ್ಲ ಯುವನಿಧಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲರೂ ತುಂಬಾ ಕಾಯ್ತಾಯಿದ್ರಿ, ಯಾವಾಗ ಇದು ಸರ್ವರ್ ಓಪನ್ ಆಗುತ್ತೆ, ಯಾವಾಗ ಆಗಬೇಕು, ಯಾವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಕಾಯ್ತಾಯಿದ್ರಿ. ಆಲ್ರೆಡಿ 5 ದಿನ ಆಗಿದೆ. ಮತ್ತು 25ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ. ಮುಂದೆ ಕೊಡೋದಾಗೋದಿಲ್ಲ 3 ತಿಂಗಳು. ಅದಕ್ಕೋಸ್ಕರ ನೀವು ಈ ಟೈಮಲ್ಲೇ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಮತ್ತು ಏನೇ ಆದರೂ ಯುವನಿಧಿ ಬಗ್ಗೆ ಪ್ರಾಬ್ಲಮ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಏನೇ ನಿಮ್ಮ ಪ್ರಾಬ್ಲಮ್ ಇದ್ದರೂ ನಮಗೆ ಕಮೆಂಟ್ ಮಾಡಿದರೆ ನಾನು ನನಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.